ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರ್ ಡ್ಯೂಟಿ ಮಾಡೋಕ್ಕೆ ಬಂದಿದ್ದೀನಿ. ಅಂತಂದರೆ ಪೋರ್ಟರಲ್ಲಿ ಏನೀಗ 0% ಕಮಿಷನ್ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವೀಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿನಿ. ಅದರಿಂದಾಗಿ ಪೋರ್ಟರಲ್ಲಿ ಏನಾದರೂ 0% ಕಮಿಷನ್ನು ಕೊಡ್ತಾಯಿದ್ದಾನೆ, ಯಾವ ರೀತಿ ಕೊಡ್ತಾಯಿದ್ದೀನಿ, ಏನು ಅಮೌಂಟ್ ಎಲ್ಲ ಯಾವ ರೀತಿ ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳೋಕ್ಕೋಸ್ಕರ ನಾನು ಬಂದಿದ್ದೀನಿ. ಅಂತಂದರೆ ಈಗ ಆಲ್ರೆಡಿ ಒಂದು ಆರ್ಡರ್ ಕೂಡ ಬಂದಿದೆ. ಅಂದರೆ ಇವಾಗ ದಾಸರಳ್ಳಿಯಿಂದ ರಾಜಾಜಿನಗರಿಗೆ ಬಂದಿರೋಂಥ ಆರ್ಡರ್ ಇದು. ಬನ್ನಿ ಫಸ್ಟು ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಅಂತಂದರೆ 190 ಮೀಟರ್ ಇದೆ ಪಿಕಪ್ಪು. ಹೋಗಿ ಪಿಕಪ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಅಮೌಂಟೆಲ್ಲ ಎಷ್ಟು ಕೊಡ್ತಾನೆ, ಏನು ಕಮಿಷನ್ ಕಟ್ ಮಾಡ್ಕೊತಾನೆ ಇಲ್ವ ಅಂತೆಲ್ಲ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಬನ್ನಿ ಮೊದಲನೇದಾಗಿ ಪಿಕಪ್ ಹತ್ರ ಹೋಗೋಣ. ಇವಾಗ ಗೈಸ್ ಪಿಕಪ್ ಇಲ್ಲೇ ತೋರಿಸ್ತಾ ಇದೆ, ನೋಡೋಣ ಬನ್ನಿ ಇಲ್ಲಿ ಅಂತ. ಅಪೋಲೋ ಫಾರ್ಮಸಿ ಅಲ್ಲೇ ಇದೆ. ಅಪೋಲೋ ಫಾರ್ಮಸಿಲೇನು ಅಲ್ಲ ಅನ್ಸುತ್ತೆ. ಕಾಲ್ ಮಾಡೋಣ ಅವ್ರಿಗೆ. ಹಲೋ ಸರ್, ಪೋರ್ಟರಿಂದ ಲೊಕೇಶನ್ ಹತ್ರ ಬಂದೀನಿ. ಹಾಂ, ಓಕೆ ಸರ್. ಗೈಸ್ ಬನ್ನಿ, ಇಲ್ಲೇ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಂತೆ. ಪಿಕ್ ಮಾಡ್ಕೊಬರೋಣ. ನಮ್ಮ ಪೋರ್ಟರ್ ಲ್ಯಾಪ್ಟಾಪಾ? ಅಮೌಂಟ್ ಅಲ್ಲೇ ಕೊಡ್ತಾರಾ? ಹ್ಞೂ ಸರ್. ಗೈಸ್ ನೋಡಿ, ಈಗ ಆರ್ಡರ್ನ ಪಿಕಪ್ ಮಾಡಿಕೊಂಡೆ. ಅಂತ ಅಂದರೆ ಅಮೌಂಟಲ್ಲಿ ಹೋದ್ಮೇಲೆ ಕಾಲ್ ಮಾಡಿ ನಾನೇ ಕೊಡ್ತೀನಿ ಅಂತ ಹೇಳಿದರೆ ಬನ್ನಿ ಹೋಗಿದ್ದು ನಾನು ಡ್ರಾಪ್ ಮಾಡೋಣ. ಜೊತೆಯಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಇವಾಗ ಸ್ಟಾರ್ಟ್ ಟ್ರಿಪ್ ಕೊಡ್ತೀನಿ. ಸ್ಟಾರ್ಟ್ ಟ್ರಿಪ್ ಕೊಟ್ಬಿಟ್ಟು ಈಗ ಲೊಕೇಶನ್ನು ಕೂಡ ಹಾಕ್ತೀನಿ, ನೋಡಿ ಎಷ್ಟು ಬರುತ್ತೆ ಅಂತ. ನೋಡಿ ಟೋಟಲಾಗಿ ಈಗ 11 ಕಿಲೋಮೀಟರ್ ತೋರಿಸ್ತಾ ಇದೆ. ಬಟ್ ಟ್ರಾಫಿಕ್ ಇದೆ ಅಂತ ಅನಿಸುತ್ತೆ. 34 ನಿಮಿಷ ತೋರಿಸ್ತಾ ಇದೆ 11 ಕಿಲೋಮೀಟರ್ ಆಗಿದೆ. ಬನ್ನಿ ಹೋಗಿ ಸೀದಾ ಇದನ್ನು ಡ್ರಾಪ್ ಮಾಡೋಣ. ಅಂದರೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇದೆ. ರಾಜಾಜಿನಗರ ಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಹೋಗಿ ಡ್ರಾಪ್ ಮಾಡೋಣ. ಹಲೋ, ಹಾಂ ಸರ್, ಓಕೆ. ನೀವು ಬರತ್ತಾ? ಹಾಂ, ಬರುತ್ತೆ. ಸರ್ ಡ್ರಾಪ್ ಆಯಿತು. ಸರ್ ಡ್ರಾಪ್ ಆಯಿತು, ಅದೇ ಪೋರ್ಟರಿಂದ. ಕೊಟ್ಟಾಯ್ತಾ ಸರ್? ಹಾಂ ಸರ್, ಕೊಟ್ಟಿದ್ದೀನಿ. ಓಕೆ, ಇದೇ ನಂಬರ್ ಅಲ್ಲ ಸರ್? ಹೌದು, ಇದೇ ನಂಬರ್. 171 173. ಓಕೆ, 180 ಕಳಿಸ್ತೀನಿ ಸರ್. ಹಾಂ, ಓಕೆ ಸರ್. ಏನಂತ ಹೆಸರು ಬರುತ್ತೆ? ಯಶವಂತ್ ಅಂತ ಬರುತ್ತೆ. ಫೋನ್ಪೇ ಓಕೆ ಅಲ್ಲ? ಹಾಂ, ಓಕೆ. ಫೋನ್ ಸರ್, ಥ್ಯಾಂಕ್ಸ್.
ಗೈಸ್ ಫೈನಲ್ ಇವಾಗ ಆರ್ಡರ್ ಕೂಡ ಡ್ರಾಪ್ ಆಯಿತು. ಈಗ ಅಮೌಂಟ್ ಕೂಡ ಅವ್ರು ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಮೌಂಟ್ ಬರ್ತುತ್ತೆ. ಈಗ ಎಂಟ್ರಿ ಕೊಟ್ಕೋಣ. ನೋಡಿ ಎಂಟ್ರಿ ಕೊಟ್ಟೆ, ಬಟ್ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಎಲ್ಲಪ್ಪ ಬರ್ತಾಯಿದೆ ಇದು ಉಳ್ಳಾಲಿಗೆ ಬರ್ತಾಯಿದೆ. ಸದ್ಯಕ್ಕೆ ನನಗೆ ಬೇಡ ಇದು ಆರ್ಡರು, ಸ್ಕಿಪ್ ಮಾಡೋಣ. ನೆಕ್ಸ್ಟ್ ಏನಾರು ಈಗ ಆಪೋಸಿಟ್ ಅಂತಂದರೆ ಈಗ ದೂರ ಕರ್ಕೊಂಡು ಹೋಗ್ತಾನೆ ಇರ್ತಾನೆ, ದೂರ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಆರ್ಡರ್ನೇನು ಅಕ್ಸೆಪ್ಟ್ ಮಾಡಲ್ಲ. ಸ್ಕಿಪ್ ಆಯಿತು. ಇದು ನಾನು ಎಂಡ್ ಟ್ರಿಪ್ ಕೊಟ್ಬಿಡೋಣ. ಓಕೆ ನೋಡಿ, ಎಂಡ್ ಟ್ರಿಪ್ ಕೊಟ್ಟು ನಾನು ಟೋಟಲಾಗಿ 11 ಕಿಲೋಮೀಟರ್ ಬಂದಿದ್ದೀನಿ. 11 ಕಿಲೋಮೀಟರ್ಗೆ ನನಗೆ 173 ರೂಪಾಯಿ ತೋರಿಸುತ್ತೆ. ಅಂದರೆ 180 ಹಾಕ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಕ್ಯಾಶ್ ಕಲೆಕ್ಟ್ ಕೊಡೋಣ. ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋಣ. ಅಂದರೆ ಕಮಿಷನ್ 0 ಕಮಿಷನ್ ಯಾವ ರೀತಿ ತೊಗೊಳ ಅಂತಲೂ ಕೂಡ ನೋಡೋಣ. ನೋಡಿ ಟೋಟಲಾಗಿ ಅಮೌಂಟು ಕೂಡ ಬಂದಿದೆ. 180 ರೂಪಾಯಿ ಅವ್ರು ಹಾಕೋರು ಈಗ ಅಕೌಂಟಿಗೆ. ನೋಡಿ ಕ್ರೆಡಿಟ್ ಆಗಿದೆ. ಇಲ್ಲ ಗೈಸ್, ಕಮಿಷನ್ ಏನೋ ತೊಗೊಳ್ತಾ ಇಲ್ಲ. ಅಂದರೆ ಹಳೆ ಬ್ಯಾಲೆನ್ಸ್ ನಂದು 159 ರೂಪಾಯಿ ಏನು ವ್ಯಾಲೆಟು ಮೈನಸ್ ಇತ್ತು ಅದೇ ಇದೆ. ಅದರಿಂದಾಗಿ ಇವಾಗ ಯಾವುದೇ ಆದಂಥ ಕಮಿಷನ್ ತೊಗೊಂಡಿಲ್ಲ. ಫುಲ್ ನಂದು ಏನು ಪೇಮೆಂಟ್ ಇತ್ತು ಫುಲ್ಲು ಪೇಮೆಂಟ್ ಇವಾಗ ನನಗೆ ಕೊಟ್ಟಿದ್ದಾನೆ. ಅರ್ನಿಂಗ್ಸ್ ಓಪನ್ ಮಾಡ್ತೀನಿ ನೋಡಿರಿ. ಅರ್ನಿಂಗ್ಸ್ ಓಪನ್ ಮಾಡ್ತಿದ್ದಂಗೆ ಯಾವುದೇ ಆದಂಥ ಕಮಿಷನ್ ಏನು ಕಟ್ ಮಾಡ್ಕೊಂಡೇ ಫುಲ್ ಅಮೌಂಟ್ ಏನಿದೆಯೋ 173 ರೂಪೀಸು 173 ರೂಪೀಸ್ ನನಗೆ ಕೊಟ್ಟಿದ್ದಾನೆ. ನೋಡೋಣ ಬನ್ನಿ. ಅಂದರೆ ಇನ್ನೊಂದು ಆರ್ಡರ್ ಏನಾದ್ರು ಬರುತ್ತಾ, ಬಂದರೆ ಏನಾದ್ರು ಪಿಕಪ್ ಮಾಡೋದು ಅಂತ ನೋಡೋಣ. ಜೊತೆಯಲ್ಲಿ ಫಸ್ಟ್ ಏನಂತ ಅಂದರೆ ಕಮಿಷನ್ ಒಂದು ಕಟ್ ಮಾಡ್ಕೊಳ್ತಾ ಇಲ್ಲ. ನೋಡೋಣ ಬನ್ನಿ. ಇನ್ನೊಂದು ಯಾವ್ದಾರು ಆರ್ಡರ್ ಬರುತ್ತಾ ಅಂತಂದರೆ ಆರ್ಡರ್ಗಳೇನೋ ಬಂದವು. ಅಂದರೆ ಕಂಟಿನ್ಯೂಸ್ ಆಗಿ ಒಂದು 3 ಬಂದವು. ಬಟ್ ಸಿಟಿ ಒಳಗಡೆಗೆ ಅಂದರೆ ಜೆ ಪಿ ನಗರ ಆ ಕಡೆ ಎಲ್ಲ ಬರ್ತಾ ಇದ್ದಾವೆ. ಆ ಕಡೆಗೆಲ್ಲ ಪಿಕಪ್ ಮಾಡ್ಕೊಂಡ್ರೆ ಟ್ರಾಫಿಕ್ ತುಂಬ ಇದೆ. ನೋಡೋಣ ಬನ್ನಿ. ಇನ್ನೂ ಒಂದು ಯಾವ್ದಾರು ಆರ್ಡ್ರ್ ಬಂತು ನೋಡಿ. ಇನ್ನೂ ಒಂದು ಆರ್ಡರ್ ಯಾವುದು ಗೈಸ್ ಒಳ್ಳೆ ಆರ್ಡ್ರ್ ಬಂತು. ಬಟ್ ಏನಾಯಿತು ಅಕ್ಸೆಪ್ಟ್ ಮಾಡ್ಬೋಣ ಗೈಸ್. ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಈಗ ಬನ್ನಿ ಹೋಗಿದ್ದನ್ನ ಡ್ರಾಪ್ ಮಾಡೋಣ. ಅಂದರೆ 87 ರೂಪಾಯಿ ತೋರಿಸ್ತಾ ಇದೆ. ಪಿಕಪ್ ಎಲ್ಲಪ್ಪ ಇದೆ. ಪಿಕಪ್ಪು 1.1 ಕಿಲೋಮೀಟರ್ ತೋರಿಸ್ತಾ ಇದೆ. ಬನ್ನಿ ಹೋಗಿ ಇದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಇದು ಎಷ್ಟು ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ತೋರಿಸ್ಬೇಕಾದ್ರೆ 83 ರೂಪಾಯಿ ತೋರಿಸಿದ್ದಾನೆ. ಬನ್ನಿ ಹೋಗೋಣ ಡ್ರಾಪ್ ಮಾಡೋಣ. ಹಲೋ, ಹೌದು ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಹೌದು, ಹಾಂ ಓಕೆ. ಅಣ್ಣ ಡ್ರಾಪ್ ಬಂದು ಸ್ಕಂದ ಲೈಫ್ ಸೈನ್ಸ್ ಅಂತ ಇದೆ. ಸ್ಕಂದ ಲೈಫ್ ಸೈನ್ಸ್ ಅಂತ ಇದೆ. 2 ನಿಮಿಷ ಆಗುತ್ತಾ? ಇಟ್ಕೊಳ್ತೀರಾ ಸರ್? ಬ್ಯಾಗಲ್ಲಿ ಇದೆಯಾ? ಇದಾ? ಹ್ಞೂ ಸರಿ ಆಗುತ್ತೆ. ಸರಿ. ಇದೊಂದೇನಾ? ಅದೊಂದೇ ತಾಳಿ ಬಿಲ್ ಇದೆ. ಇದವ್ರಿಗೆ ಕೊಡಬೇಕಾ? ಅಮೌಂಟ್ ಅಲ್ಲೇ ಕೊಡ್ತಾರಾ? ಹೌದು ಸರ್, ಎಲ್ಲ ಅವ್ರದ್ದು ನಾಗರಬಾವಿ. ಹಾಂ ಓಕೆ. ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಡು ನಾನು ಟೋಟಲಾಗಿ 6.5 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಬನ್ನಿ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಈಗ ಇನ್ನೂ ಒಂದು ಡ್ರಾಪ್ ಹತ್ರನೂ ಕೂಡ ನಾನು ಬಂದಿದ್ದೀನಿ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಹಲೋ ಸರ್, ಲೊಕೇಶನ್ ಬನ್ನಿ ಇಂಪೋರ್ಟ್. ಹಾಂ ಸರ್, ಅದು ಫಸ್ಟ್ ಅವ್ರು ಕೊಟ್ಬಿಡಿ. ಹಾಂ ಓಕೆ. ನಾನು ಪೇಮೆಂಟ್ ಮಾಡ್ತೀನಿ. ಇದೇ ಹಾಂ ನಂಬರಾ? ಹೌದು, ಇದೇ ನಂಬರ್. ನಾನು ಸೆಂಡ್ ಮಾಡ್ತೀನಿ. ಹಾಂ ಓಕೆ ಸರ್. ಮೇಡಮ್ ಹಲೋ, ಪೋರ್ಟರಿಂದ ಗೈಸ್ ನೋಡಿ ಇವಾಗ ಡ್ರಾಪ್ ಕೂಡ ಆಯಿತು. ಎಂಡ್ ಟ್ರಿಪ್ ಕೊಡ್ತೀನಿ. ಎಂಡ್ ಟ್ರಿಪ್ ಓಕೆ. ₹87 ಆಗಿದೆ. ಕಲೆಕ್ಟ್ ಕ್ಯಾಶ್ ಕೊಟ್ಬಿಟ್ಟು ಹಾಕ್ತೀನಿ ಅಂತ ಹೇಳಿದರೆ ನೋಡೋಣ, ಹಾಕ್ತಾರೆ. ವೆಯ್ಟ್ ಮಾಡೋಣ.
ಅಲ್ಲೇ ಮಾಡ್ತಾರೆ ನೋಡಿ. ಇವಾಗ ಆರ್ಡರ್ ಕೂಡ ಡ್ರಾಪ್ ಮಾಡಿದ್ದೀನಿ. ಅಂದರೆ ಟೋಟಲಾಗಿ ಇವಾಗ ಏನಪ್ಪ ಅಂತಂದರೆ ಪೋರ್ಟರಲ್ಲಿ ಯಾವುದೇ ಆದಂಥ ಕಮಿಷನ್ನ ಕಟ್ ಮಾಡ್ಕೊಂಡಿಲ್ಲ ಅಂತಂದರೆ ಏನು 0% ಕಮಿಷನ್ ಅಂತ ಹೇಳ್ಬಿಟ್ಟು ಅವ್ನು ತೋರಿಸೋಣ. ಅದೇ ರೀತಿಯಲ್ಲೇ ವರ್ಕಿಂಗ್ ಆಗ್ತಾಯಿದೆ. ಬನ್ನಿ ಇವಾಗ ಅರ್ನಿಂಗ್ಸ್ ಕೂಡ ನಾನು ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡಿ ಅರ್ನಿಂಗ್ಸ್ ಓಪನ್ ಮಾಡಿದೆ. ಟೋಟಲಾಗಿ ಅಮೌಂಟ್ ಎಷ್ಟಪ್ಪ ಅರ್ನ್ ಮಾಡಿದೆ ನಾನು ಅಂತಂದರೆ 2 ಟ್ರಿಪ್ಪಿಗೆ, ಒಂದು ಟ್ರಿಪ್ ಬಂದು 87 ರೂಪಾಯಿದು, ಒಂದು ಬಂದು 173 ರೂಪಾಯಿದು, ಅಂದರೆ 180 ರೂಪಾಯಿ ಅವ್ರು ಹಾಕಿದ್ರು. ಇದು ಇನ್ನೂ ಬಂದಿಲ್ಲ ಪೇಮೆಂಟು, ಇನ್ನೇನು ಬರುತ್ತೆ ನೋಡಿ. ಟೋಟಲಾಗಿ 260 ರೂಪಾಯಿ ನಾನು ಇವತ್ತು ಅರ್ನ್ ಮಾಡಿದ್ದೀನಿ. 260 ರೂಪಾಯಿಗೆ ನನಗೆ 1 ರೂಪಾಯಿ ಕೂಡ ಕಮಿಷನ್ನ ಕಟ್ ಮಾಡ್ಕೊಂಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಪೋರ್ಟರಲ್ಲಿ ಕೆಲಸ ಮಾಡಿದಂಥ ಸಮಯದಲ್ಲಿ ಯಾವುದೇ ಆದಂಥ ಕಮಿಷನ್ ಕಟ್ ಮಾಡ್ಕೊತಾರೆ. ಫುಲ್ ಅಮೌಂಟು ಕೂಡ ಕೊಟ್ಟಿರೋದು. ಅಂದರೆ ಫಸ್ಟ್ನೇ ಆರ್ಡರ್ ತುಂಬ ಚೆನ್ನಾಗಿತ್ತು ಅಂತಂದರೆ 11 ಕಿಲೋಮೀಟರ್ಗೆ 173 ರೂಪಾಯಿ ಬರ್ತದು. ಇದು 87 ರೂಪಾಯಿ ಇದೆಯಲ್ಲ, ಇದಕ್ಕೆ ಒಂದು 6 ಕಿಲೋಮೀಟರ್ ಬಂದೆ, ಅಂದರೆ 10 ರೂಪಾಯಿಗಿಂತ ಜಾಸ್ತಿನೇ ಬರ್ತಾಯಿದೆ. ಸದ್ಯಕ್ಕಂತೂ ಯಾವುದೇ ಆದಂಥ ಆರ್ಡರ್ ಕೂಡ ಬರಲಿಲ್ಲ. ಅಂತಂದರೆ ನಾನು ವೀಡಿಯೋ ಏನಕ್ಕಪ್ಪ ಮಾಡಿದ್ದು ಅಂತಂದರೆ ಪೋರ್ಟರಲ್ಲಿ ಇದು 0% ಕಮಿಷನ್ ಮಾಡಿದ್ದೀನಲ್ಲ, ಇದು ವರ್ಕ್ ಆಗ್ತಾಯಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಅಂದರೆ ವರ್ಕ್ ಆಗ್ತಾಯಿದೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.